ರಾಜ್ಯದಲ್ಲಿ ಮುಗಿಯದ ಜನಿವಾರ ಜಟಾಪಟಿ ನೀಟ್ ಪರೀಕ್ಷೆಯಲ್ಲಿ ಜನಿವಾರವನ್ನ ತೆಗೆಸಿದ್ದಾರೆ ಅಧಿಕಾರಿಗಳು. ಅಪ್ಡೇಟ್ ಸಿಗ್ತಾ ಇದೆ. ರಾಜ್ಯದಲ್ಲಿ ಮುಗಿಯದ ಜನಿವಾರ ಜಟಾಪಟಿ. ನಾನು ಪರೀಕ್ಷೆ ದೃಷ್ಟಿಯಿಂದ ಜನಿವಾರ ತೆಗೆದು ಹೋದೆ ಅಂತ ಸ್ಟೇಟ್ಮೆಂಟ್ ನೀಡಿದ್ದು, ನೀಟ್ ಪರೀಕ್ಷೆಯಲ್ಲಿ ಜನಿವಾರವನ್ನ ಅಧಿಕಾರಿಗಳು ತೆಗೆಸಿದ್ದಂತಹ ಘಟನೆ ಮತ್ತೆ ನಡೆದಿದೆ. ಪರೀಕ್ಷಾ ಕೇಂದ್ರದಿಂದ ವಿದ್ಯಾರ್ಥಿ ಹೊರಬಂದಿರುವಂತಹ ಘಟನೆ ಕಲಬುರಗಿಯ ಖಾಸಗಿ ಶಾಲೆಯಲ್ಲಿ ನಡೆದಿದೆ. ಟಿ ಶರ್ಟ್ ತೆಗೆದು ಪಂಚೆಯಲ್ಲೇ ವಿದ್ಯಾರ್ಥಿ ಹೊರಗೆ ಬಂದಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಒಟ್ಟಾರೆಯಾಗಿ ಕಲಬುರಗಿಯಲ್ಲಿ ಜೋರಾದ ಜನಿವಾರದ ಜಟಾಪಟಿ. ನೀಟ್ ಪರೀಕ್ಷೆಗೆ ಶ್ರೀಪಾದ್ ಪಾಟೀಲ್ ಅನ್ನುವಂತಹ ವಿದ್ಯಾರ್ಥಿ ಹಾಜರಾಗಿರ್ತಾರೆ. ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಎಕ್ಸಾಮ್ ಸೆಂಟರ್ಗೆ ಇವಾಗ ಟಿ ಶರ್ಟ್ ತೆಗೆದು ಪಂಚೆ ಉಟ್ಟು, ಬಿಳಿ ಬಣ್ಣದ ಪಂಚೆ ಉಟ್ಟು ವಿದ್ಯಾರ್ಥಿ ಆಗಮಿಸಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದು. ಅವ್ರ ಅಂದರ್ ಕಲಬುರಗಿ ನಗರದಲ್ಲಿ ಇಂದು ಸರ್ ಅವ್ರ ಜನಿವಾರ ತೆಗ್ದ್ರೆ ಎಕ್ಸಾಮ್ ಬಿಡಿಸ್ಲಿಕ್ಕೆ ಕೊಡ್ತಾರೆ ಸರ್. ಅವ್ರ ಏನ್ರ ಒಳಗ್ ದಾರ ಅದೇನ್ ಅಂದ್ರಿ, ಜನಿವಾರ ಅದ ಅಂದ್ರಿ, ಅದು ತೆಗ್ದ್ರೆ ಎಕ್ಸಾಮ್ ಕೊಡ್ಲಾ ಕೊಡ್ತೀನಿ, ಇಲ್ದ್ರ ಕೊಡ್ಲಾ ಕೊಡಲ್ಲ ಅಂದ್ರಿ. ಮತ್ ಇನ್ನೊಬ್ರಿಗೆ ಕೇಳಿದ್ರಿ, ಅವ್ರು ಬಿ ಹಂಗೆ ಹೇಳ್ರಿ. ಹೊರ ಬಂದ್ ಹೇಳ ಜನಿವಾರ ತೆಗ್ದ್ರೆ ಎಕ್ಸಾಮ್ ಕೊಡ್ಲಿಕ್ಕೆ ಕೊಡ್ತಾರ, ಇಲ್ದ್ರ ಕೊಡ್ಲಿಕ್ಕೆ ಕೊಡಲ್ಲ ಅಂದ್ರಿ. ಸರ್ ಕೇಳದ್ರಿ, ನಾ ಇನ್ನೊಬ್ರಿಗೆ ಕೇಳಿ ಬರ್ತೀನ್ರಿ ಅಂತಂದ್ರಿ. ಅವ್ರನ್ನು ಅಂದ್ರಿ ತೆಗಿಬೇಕಾದ್ರಿ, ಇಲ್ದ್ರ ಎಕ್ಸಾಮ್ ಕೊಡ್ಲಿಕ್ಕೆ ಕೊಡಲ್ಲ ಅಂದ್ರಿ. ಅದಕ್ಕೆ ನಮ್ ಹೊರಗೆ ಬಂದ್ರಿ. ನಮ್ ಬೀದರ ಶಿವಮೊಗ್ಗ ಇನ್ಸಿಡೆಂಟ್ ನಿಮ್ಗೆ ಗೊತ್ತಿರಲಿಲ್ಲ, ನೀವು ವಾದ ಮಾಡ್ಲಿಲ್ಲ ಅವ್ರಿಗೆ ಸರ್. ಫಸ್ಟ್ ಅಂದ್ರಿ ಅವ್ರು, ಅಂದ್ರು ಇನ್ನೊಬ್ಬ ನೀವು ಇಬ್ರಿಗೆ ಕೇಳಿದ್ರಿ, ನಾ ಅವ್ರಿಬ್ರನ್ನ ತೆಗಿ ಅಂದ್ರಿ. ಅದ್ ಸಲಕ್ ತೆಗ್ದ್ರಿ ಹೊರಗೆ. ಏನ್ ಮಾಡಿದೆ ನೀನ್ ಅವಾಗ? ಇಲ್ಲಿ ಹೊರಗೆ ಬಂದ್ ನಮ್ಮ ಪಪ್ಪನ ಕೈದಾಗ ಕೊಟ್ಟು ಹೋದ್ರಿ. ಹಾ, ಅದು ಮತ್ತೆ ಏನ್ ಅನಿಸ್ತು ನಿನಗೆ ಜನಿವಾರ ತೆಗಿಬೇಕಾದಾಗ? ಏನಿಲ್ರಿ, ಧರ್ಮಕ್ಕೆ ಇದು ಮಾಡ್ಲಿತ್ತಾರ ಅಂತ ಅನ್ಸದ. ಬೇಜಾರಾಯ್ತಾ? ಅದು ಅದ್ರಲಿಂದ ಏನೂ ಆಗಲ್ಲ. ಚಿಟ್ಟಿನ ಒಳಗೆ ಇನ್ನೂ ಮಾಡಕ್ ಬರಲ್ರಿ. ಅಂದ್ರೂ ಅದ್ರಲಿಂದ ಮೆಟಲ್ ಇಲ್ರಿ, ಅದಕ್ಕೆ ಮೆಟಲ್ ಇಲ್ಲ, ಏನಿಲ್ಲ, ಇನ್ನೂ ಮಾಡಕ್ ಬರಲ್ರಿ. ಮೆಟಲ್ ಇಲ್ಲ, ಏನಿಲ್ಲ, ಬೆಸ್ಟ್ ಥ್ರೆಡ್ ಅದ ರೀ. ಅದು ನಮ್ ಧರ್ಮ ನಿಮ್ ತಂದೆಯವ್ರ ಕೈದಾಗ ಕೊಡ್ಬೇಕಾದಾಗ ಅಳ್ಕೊಂಡ್ ಕೊಟ್ಟಿ ಅಂತಲ್ಲ? ಅದು ಕಣ್ಣೀರ್ ಬಂದ್ರಿ, ಸ್ವಲ್ಪ ಕಣ್ಣೀರ್ ಬಂದಂಗ ಅದ್ರಿ. ಯಾಕೆ? ಮತ್ತೆ ಹೆಂಗಸ್ರಿ ಎಲ್ಲ ಪರಗಳಿಗೆ ಹಂಗೆ ಬಿಟ್ಟು ಏನಾಗ್ಬೇಕು ಅಂತೀರಿ ಈಗ? ಏನ ಅಪ್ರೋಪ್ರಿಯೇಟ್ ನಾವು ಬಡ ಕುಟುಂಬ ಅಂದ್ರೆ ನಮ್ಗೆ ಮೆಡಿಕಲ್ ಸೀಟ್ ಸಿಗ್ಬೇಕ್ರಿ. ಎಸ್, ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಘಟನೆ ನಡೆದಿತ್ತು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆಕ್ರೋಶಗಳು, ಪ್ರತಿಭಟನೆಗಳು ವ್ಯಕ್ತವಾಗಿತ್ತು. ಬ್ರಾಹ್ಮಣ ಸಮುದಾಯ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿತ್ತು. ಈಗ ಮತ್ತೆ ಅದೇ ರೀತಿಯಾದಂತಹ ಘಟನೆ ನಡೆದಿದೆ. ಕಲಬುರಗಿಯಲ್ಲಿ ಖಾಸಗಿ ಶಾಲೆಯಲ್ಲಿ ಅದೇ ರೀತಿಯಾದಂತಹ ಘಟನೆ ನಡೆದಿದ್ದು, ಈಗ ಟಿ ಶರ್ಟ್ ತೆಗೆದು ಪಂಚೆ ಉಟ್ಟು ವಿದ್ಯಾರ್ಥಿ ಹೊರಬಂದಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದು. ಲಾಸ್ಟ್